ಏನಾ ಸೂಪರ್ ಎಕ್ಸೈಟೆಡ್ ಆಗಿದ್ಯಾ? ಅಲ್ಲ ನೀನ್ ಯಾಕೆ ಈ ತರ ರೆಡಿ ಆಗಿದ್ಯಾ? ನೀನೇನ್ ಸ್ಕೂಲ್ನಲ್ಲಿ ನಡೆಯೋ ಪೇರೆಂಟ್ಸ್ಗೆ ಮಾಡಕ್ ಹೊರಟಿದ್ಯೋ ಅಥವಾ ಓಟ್ ಕೇಳಕ್ ಹೊರಟಿದ್ಯಾ? ನನ್ನ ಮಗಳು ಸ್ಕೂಲ್ ಫಂಕ್ಷನ್ ಅಂದಮೇಲೆ ನಾನು ರೆಡಿ ಆಗದೆ ಇನ್ಯಾರು ರೆಡಿ ಆಗ್ತಾರೆ ಹೇಳು? ಬಾಸು ಹೊರಡೋಣ, ನಾನು ರೆಡಿ. ದುರ್ಗಾಕ್ಕೆ ಹುಡುಗಿಯಾಗಿ ನೀವೇ ಇಷ್ಟು ಬೇಗ ರೆಡಿ ಆಗಿದ್ದೀರಾ? ಆದ್ರೆ ನಮ್ಮಣ್ಣ ಮಹಾಶಯ ಇನ್ನು ತಲೆ ಬಚ್ಕೋತಾನೇ ಇದ್ದಾನೆ. ಜಾನ್ವಿ, ಇನ್ನು ಸ್ಕೂಲಿಂದ ಬಂದ್ಮೇಲೆ ನೋಡ್ಕೊತೀನಿ. ಅದಕ್ಕೆ ನಮ್ಮಣ್ಣ ಹೇಗ್ ಕಾಣ್ತಿದ್ದಾನೆ? ಇವ್ರ ಇವ್ರ ಹತ್ರ ಯಾರಾದ್ರೂ ದುಡ್ಡು ಇಸ್ಕೊಂಡು ವಾಪಸ್ ಕೊಡದೇ ಇರುವಾಗ ಒಂದು ಮುಖ ಇಟ್ಕೊಂಡಿರ್ತಾರಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಯಾವಾಗ ನೋಡ್ರು ಕುಂಬಳಕಾಯ್ತ ಅಂತ ಇರ್ತಾರೆ. ನಾನು ಕುಂಬಳಕಾಯಿನ, ನೀನು ಹಾಗಲಕಾಯಿ. ಯಾವಾಗಲೂ ಕಹಿಯಾಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇರ್ತೀವಿ. ಬಾಸು ಚೆನ್ನಾಗಿರಲ್ಲ ನೋಡಿ, ಏನೇನೋ ಹೇಳ್ಬೇಡಿ. ನೀವು ಈ ಬಟ್ಟೆಲ್ಲ ಹತ್ರ ಕಾಣಿಸ್ತಿದ್ದೀರಾ, ಅದಕ್ಕೆ ನಾನು ಹಾಗೆ ಹೇಳ್ದೆ ಅಷ್ಟೇ. ನೀನೇನು ದೊಡ್ಡ ಹೀರೋಯಿನ್ ತರ ಕಾಣಿಸ್ತಾ ಇದೀನಿ ಅಂತ ಅನ್ಕೊಂಡಿದ್ಯಾ? ಶಟ್ ಅಪ್. ಏನ್ ಒಂದ್ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸಾಕು ನೀವಿಬ್ರು ಜಗಳಾಡಕ್ ಸ್ಟಾರ್ಟ್ ಮಾಡ್ಕೋತಿರಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಹೊರಡಿ. ಅಣ್ಣ, ದುರ್ಗಾತ್ಗೆ ಇಸ್ ರೈಟ್. ಯಾಕೋ ಇದು ಸೂಟ್ ಆಗ್ತಿಲ್ಲ, ಬೇರೆ ಏನಾದ್ರೂ ಹಾಕೋ. ಹಲೋ, ಇದಕ್ಕೇನಾಗಿದೆ? ಡೈಲಿ ಇದನ್ನೇ ತಾನೇ ನಾನು ಹಾಕೋದು. ಅಯ್ಯೋ, ನಾನು ಅದನ್ನೇ ಹೇಳ್ತಾ ಇರೋದು. ನೀನ್ ಯಾವಾಗ್ಲೂ ಇದನ್ನೇ ಹಾಕೋತೀಯ ಅಲ್ವಾ, ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡು ಅಂತ. ನನ್ಗೆ ಯಾಕೋ ಇದೆ ಓಕೆ ಅನಿಸ್ತದೆ. ಬಾಸು, ನೀವು ಬೇರೆ ಏನಾದ್ರೂ ಹಾಕೊಂಡ್ರೆ ಪುಟ್ ಮೇಡಮ್ಗೂ ಖುಷಿ ಆಗುತ್ತೆ. ಅದು ಅಲ್ಲದೆ ಅಲ್ಲಿ ಸ್ಪರ್ಧೆ ಇರುತ್ತೆ. ನಿಮ್ಗೆ ಈ ಬಟ್ಟೆಲ್ ಕಷ್ಟ ಆಗಲ್ವಾ? ಮತ್ತೆ ನೀನು ಸೀರೆ? ಬಾಸು, ನನ್ ಬಗ್ಗೆ ಬಿಡಿ, ನಾನು ಒಂಥರ ನೀರಿನ ತರ. ನೀವ್ ಯಾವ್ದಕ್ ಹಾಕಿದ್ರು ಹೊಂದ್ಕೊಂಡ್ಬಿಡ್ತೀನಿ. ನನಗ್ ಸೀರೆ ಎಲ್ಲ ಒಂದ್ ಸಮಸ್ಯೆನಾ? ಗ್ಯಾಸ್ ಸಿಕ್ಕಿದ್ರೆ ಸಾಕು, ಬಿಲ್ಡಪ್ ತಗೊಳ್ಳೋದಕ್ಕೆ ರೆಡಿಯಾಗಿರ್ತಾಳೆ. ಆಯ್ತು, ನೀವಿಬ್ರು ಆಚೆ ಹೋಗಿ, ನಾನು ರೆಡಿಯಾಗಿ ಬರ್ತೀನಿ. ಬೇಗ ಬನ್ನಿ.